ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಬಿಗ್ ಬಾಸ್ ಮನೆ ಒಳಗಡೆ ಇವಾಗ ಲೆಟರ್ಗಳು ಬರ್ತದೆ. ಪ್ರೋಮೋ ಅಂತೂ ನೀವು ನೋಡಿದ್ರಿ. ಕಾವ್ಯ ಅವ್ರಿಗೆ ಮತ್ತೆ ಗಿಲ್ಲಿ ಅವ್ರಿಗೆ ಇಬ್ರಿಗೂ ಕೂಡ ಇಲ್ಲಿ ಪೈಪೋಟಿ ಬಿದ್ದಿತ್ತು. ಯಾರು ಬಿಟ್ಕೊಟ್ಟಿದ್ದಾರೆ ಅಥವಾ ಬಿಟ್ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಿದೆ. ಆದರೆ ಇವಾಗ ಇಬ್ಬರಿಗೆ ಇಲ್ಲಿ ಪೈಪೋಟಿ ಬೀಳೋ ಬದಲು ಇವಾಗ ಮಿಕ್ಕಿರೋರು ಸ್ಪರ್ಧಿಗಳಿಗೆ ಆಲ್ಮೋಸ್ಟ್ ಇಲ್ಲಿ ರಿಷಾ ಅವ್ರಿಗೂ ಕೂಡ ಇಲ್ಲಿ ಲೆಟರ್ ಬಂದಿತ್ತು. ಮತ್ತೆ ಸ್ಪಂದನ ಸೋಮಣ್ಣ ಅವರು ಮತ್ತೆ ಇಲ್ಲಿ ಸೂರಜ್ ಅವರು. ಇಲ್ಲಿ ರಿಷಾ ಅವರು ಲೆಟರ್ ತಗೊಂಡಿದ್ದಕ್ಕೆ ಸ್ಪಂದನ ಸೋಮಣ್ಣ ಅವ್ರದ್ದು ಮತ್ತೆ ಇಲ್ಲಿ ಸೂರಜ್ ಅವ್ರದ್ದು ಲೆಟ್ರು ಇಲ್ಲಿ ಡಮಾರ್ ಆಯಿತು. ಆದರೆ ಇಲ್ಲಿ ರಕ್ಷಿತ್ ಅವ್ರ ಮೇಲೆ ಕೆಲವೊಬ್ಬರು ಸ್ಪರ್ಧಿಗಳು ಯಾವ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಅಂತಂದರೆ, ಇವಾಗ ಲೆಟರ್ ಬಂದಿದ್ದು ರಕ್ಷಿತ್ ಅವ್ರಿಗೆ ಮತ್ತಿಲ್ಲಿ ರಾಶಿಕ್ ಅವ್ರಿಗೆ. ಆಲ್ಮೋಸ್ಟ್ ಇವರಿಬ್ಬರಿಗೆ ಇಲ್ಲಿ ಪೈಪೋಟಿ ಬೀಳ್ಬೋದು, ಏನಾದರೂ ಒಂದು ಚಟುವಟಿಕೆ ಕೊಡ್ಬೋದು ಅಂತ ಅನ್ಕೊಂಡ್ರೆ ಇಲ್ಲಿ ಬಿಗ್ ಬಾಸ್ ಸ್ವಲ್ಪ ಒಂದು ಟ್ವಿಸ್ಟ್ ರೀತಿಯಲ್ಲಿ ಕೊಟ್ಟಿದ್ರು. ಇದು ರಕ್ಷಿತ್ ಅವ್ರ ಬ್ಯಾಡ್ ಲ್ಯಾಕ ಅಥವಾ ರಾಶಿಕ್ ಅವ್ರದ್ದು ಬ್ಯಾಡ್ ಲ್ಯಾಕ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ರಾಶಿಕ್ ಅವರು ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಬಂದಾಗ ಇಲ್ಲಿ ಚರ್ಚೆಗೆ ಒಂದು ಕೊಟ್ಟಿದ್ರು. ಆಲ್ಮೋಸ್ಟ್ ಗಿಲ್ಲಿ ನಟ ಅವರು ಇದಕ್ಕೆ ಒಪ್ಕೊಳ್ಳಿಲ್ಲ. ಬಿಗ್ ಬಾಸ್ ಇದಕ್ಕೆ ಏನ್ ಹೇಳಿದ್ರು ಅಂತಂದ್ರೆ, ರಕ್ಷಿತ್ ಅವ್ರದ್ದು ಮತ್ತಿಲ್ಲಿ ರಾಶಿಕ್ ಅವ್ರದ್ದು ಇಬ್ಬರದು ಕೂಡ ಲೆಟ್ರು ಇಬ್ಬರದು ಬಂದಿದೆ. ಯಾರ್ದಾದ್ರೂ ಒಬ್ಬರದು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಮಿಕ್ಕಿರೋ ಬಿಗ್ ಬಾಸ್ ಸ್ಪರ್ಧಿಗಳು ಸೇರ್ಬಿಟ್ಟು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಡಿಸ್ಕಷನ್ ಮಾಡಬೇಕು. ಬಹುಮತ ಬಂದ್ರೆ ಅಂದ್ರೆ ಯಾರು ಜಾಸ್ತಿ ಓಟ್ ಹಾಕ್ತಾರೋ ಅವ್ರಿಗೆ ಏನಾರ ಕೊಡಬೇಕು ಅಂತಂದ್ರೆ ಅದು ಬೇರೆ ಲೆವೆಲ್ಗೆ ಹೋಗಿರೋದು. ಆದ್ರೆ ಇಲ್ಲಿ ನಿಮ್ಗೆ ಗೊತ್ತು, ರಕ್ಷಿತ್ ಅವ್ರನ್ನ ಯಾರ್ಯಾರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ರಕ್ಷಿತ್ ಅವ್ರ ಮೇಲೆ ಯಾರ್ಯಾರು ಯಾವ್ಯಾವ ರೀತಿ ಬ್ಲೇಮ್ ಮಾಡ್ತಾ ಇದ್ದಾರೆ, ಏನೊಂದು ಸೇಡ್ ಇಟ್ಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಇಲ್ಲಿ ಏನಾಯ್ತು ಅಂತಂದ್ರೆ, ಇಲ್ಲಿ ರಕ್ಷಿತ್ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅವರು ಕೂಡ ಹತ್ರು, ಇಲ್ಲಿ ರಕ್ಷಿತ್ ಅವರು ಹತ್ರು ಮತ್ತೆ ರಾಶಿಕ್ ಅವರು ಕೂಡ ಇಲ್ಲಿ ಹತ್ರು. ಆಲ್ಮೋಸ್ಟ್ ರಾಶಿಕ್ ಅವ್ರಿಗಾದ್ರೂ ಕೂಡ ಇಲ್ಲಿ ಒಂದು ಚಾನ್ಸ್ ಸಿಕ್ಕಿತ್ತು. ಅವ್ರ ತಮ್ಮ ಇವಾಗ ಫೋನ್ ಕೂಡ ಮಾಡಿ ಮಾತಾಡಿದ್ರು. ಆಲ್ಮೋಸ್ಟ್ ನಿಮಗೆ ಗೊತ್ತು, ಸ್ಟೂಡೆಂಟ್ ಅಂತಂದ್ಬಿಟ್ಟು ಕಾಲೇಜ್ ಕ್ಯಾಂಪಸ್ ಅಂತ ಮಾಡಿದಾಗ ಇಲ್ಲಿ ಅವ್ರ ತಮ್ಮ ಫೋನ್ ಮಾಡಿ ಮಾತಾಡಿದ್ರು. ಅವಾಗೂ ಕೂಡ ಇಲ್ಲಿ ರಾಶಿಕ್ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿತ್ತು. ರಕ್ಷಿತ್ ಅವ್ರಿಗೆ ಯಾವುದೇ ಒಂದು ಚಾನ್ಸ್ ಇಲ್ಲಿ ಸಿಕ್ಕಿಲ್ಲ. ಆಲ್ಮೋಸ್ಟ್ ಇಲ್ಲಿ ಓಟ್ ಹಾಕಿದ್ದು ಯಾರ್ಯಾರು ಅಂತಂದ್ರೆ ಎಲ್ರಿಗೂ ಕೂಡ ಇಲ್ಲಿ ಡಿಸ್ಕಷನ್ಗೆ ಕಳಿಸ್ತಾರೆ, ಯಾರ್ಯಾರಿಗೆ ಯಾರ್ಯಾರು ಓಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಇಲ್ಲಿ ಅಶ್ವಿನಿ ಅವರು, ಸುದ್ದಿ ಅವರು, ಧ್ರುವಂತ್ ಅವರು, ಜಾನ್ವಿ ಅವರು, ಸೂರಜ್ ಅವರು ಓಟ್ ಮಾಡಿರೋದು ರಾಶಿಕ್ ಅವ್ರಿಗೆ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಇಲ್ಲಿ ಗೆಸ್ ಮಾಡಿಬಿಡ್ತಾರೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಒಂದೇ ಗುಂಪಲ್ಲಿ ಆಟ ಆಡ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ ಆಗಿ ಇಲ್ಲಿ ಎಲ್ಲರೂ ಕೂಡ ರಾಶಿಕ್ ಅವ್ರಿಗೆ ವೋಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಚಂದ್ರಪ್ರಭಾ ಅವರು, ರಘು ಅವರು, ಮಾಳು ಅವರು, ಅಭಿಷೇಕ್ ಅವರು, ಧನುಷ್ ಅವರು, ಕಾವ್ಯ ಅವರು ಮತ್ತೆ ಇಲ್ಲಿ ಸ್ಪಂದನ ಅವರು, ಗಿಲ್ಲಿ ಅವರು ಎಲ್ಲರೂ ಕೂಡ ಇಲ್ಲಿ ರಕ್ಷಿತ ಪಡ ಇಲ್ಲಿ ನಿಂತ್ಕೊಂತಾರೆ. ಅಂದ್ರೆ ಅವ್ರಿಗೆ ಲೆಟರ್ ಸಿಗ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆದ್ರೆ ಜಾಸ್ತಿ ವೋಟ್ ಬಿದ್ದಿರೋದು ಯಾರಿಗೆ, ಇಲ್ಲಿ ರಕ್ಷಿತ್ ಅವ್ರಿಗೆ ಸಿಗ್ಲಿ ಅಂತ ಅಂದ್ಬಿಟ್ಟು. ಆದರೆ ಇಲ್ಲಿ ಬಿಗ್ ಬಾಸ್ ಹೇಳಿರೋದೇನಪ್ಪ ಅಂತಂದ್ರೆ, ಎಲ್ಲರೂ ಡಿಸಿಷನ್ ಕೂಡ ಒಂದೇ ಇರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಇದು ಆಗಲಿಲ್ಲ. ಇಬ್ಬರು ಕೂಡ ಇಲ್ಲಿ ಲೆಟರ್ಗಳನ್ನ ಕಳ್ಕೊಂಡ್ರು. ಅಂದರೆ ಸ್ವಲ್ಪ ಸ್ಪರ್ಧಿಗಳು ಏನಾದ್ರು ಅಂತಂದ್ರೆ, ಅಶ್ವಿನಿ ಅವರು ಕೂಡ ಇಲ್ಲಿ ಮಾತಾಡೋಕ್ಕೆ ರೆಡಿ ಇರಲಿಲ್ಲ. ನಾನು ಒಬ್ಬರಿಗೆ ಇಲ್ಲಿ ಹಾಕಿದ್ದೀನಿ ರಾಶಿಕ್ ಅವ್ರಿಗೆ, ಅವರಿಗೆ ಸಿಗಬೇಕು ಅಂತಂದ್ಬಿಟ್ಟು ಇಲ್ಲಿ ಅವ್ರ ಮನಸ್ಸಲ್ಲಿ ಇತ್ತು. ಮತ್ತೆ ಸುದ್ದಿ ಅವರು ಕೂಡ ಅಷ್ಟೇ. ಧ್ರುವಂತ್ ಅವರಂತೂ ಕೂಡ ಇಲ್ಲಿ ನಿನ್ನೆ ಎಪಿಸೋಡ್ ನೋಡಿದವ್ರಿಗೆ ಇಲ್ಲಿ ಗೊತ್ತಿರುತ್ತೆ, ಅವಳು ನಾಟಕ ಆಡ್ತಾಳೆ. ಯಾಕಂದ್ರೆ ಕನ್ನಡ ಬಂದರೂ ಕೂಡ ಇಲ್ಲಿ ಕ್ಯಾಮ್ರಾಗ ಹೋಗ್ಬಿಟ್ಟು ಸುಮ್ಮನೆ ಹತ್ಕೊಂಡು ಕುತ್ಕೊಂಡಿರ್ತಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಅವರಂತೂ ಇಲ್ಲಿ ಚೇಂಜ್ ಆಗ್ತಾನೆ ಇರಲಿಲ್ಲ ಅಂತ 100% ಗೊತ್ತು. ಈಗ ಅಶ್ವಿನಿ ಅವ್ರ ಟೀಮ್ನ ಇಲ್ಲಿ ಧ್ರುವಂತ್ ಅವರು ಕೂಡ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಇವಾಗ ಬಿಗ್ ಬಾಸ್ ಮೇಲೆ ನಾನು ಉಳ್ಕೋಬೇಕಂತಂದ್ರೆ ಯಾರ್ಗಣ ಹೋಗಿ ಬಕೆಟ್ ಹಿಡಿಬೇಕು, ನಂದೊಂದು ವ್ಯಕ್ತಿತ್ವ ಅಂತೂ ಇಲ್ಲಿ ನನ್ನ ಹತ್ರ ಏನೂ ಇಲ್ಲ, ನಾನು ತೋರ್ಸ್ಕೊಳ್ಳೋಕ್ಕೂ ಕೂಡ ಇಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಇವ್ರುಗಳೊಂದು ಕಿತ್ತಾಟದಿಂದ ಆಲ್ಮೋಸ್ಟ್ ಇಲ್ಲಿ ರಕ್ಷಿತ್ ಅವ್ರಿಗೆ ಸ್ವಲ್ಪ ಬೇಜಾರಾಯಿತು. ಯಾಕಂದ್ರೆ ಲೆಟರ್ ಸಿಕ್ಲಿಲ್ಲ, ಇಬ್ರಿಗೂ ಕೂಡ ಸಿಕ್ಲಿಲ್ಲ. ಬಟ್ ರಕ್ಷಿತ್ ಅವ್ರಿಗೆ ಸಿಕ್ಕಿರೋ ತುಂಬಾನೇ ಖುಷಿಯಾಗಿರೋದು ನನಗಂತೂ. ಇಲ್ಲಿ ಒಂದೇ ಒಂದು ಚಾನ್ಸ್ ಕೂಡ ಇಲ್ಲಿ ಅವ್ರಿಗೆ ಸಿಗ್ತಲ್ಲ. ಆಲ್ಮೋಸ್ಟ್ ಎಲ್ಲರೂ ಕೂಡ ನೀವು ನೋಡಿರ್ತೀರಾ, ಮನೆಯವ್ರ ಲೆಟರ್ ಬಂದಿದ ತಕ್ಷಣ ಸಿಕ್ಕಿದ ತಕ್ಷಣ ತುಂಬಾ ಖುಷಿಯಿಂದ. ರಿಷಾ ಅವರಂತೂ ಇಲ್ಲಿ ಸಖತ್ತಾಗಿ ಆಡ್ಬಿಟ್ರು. ಅವ್ರೊಬ್ಬರು ಲೆಟರ್ಗೋಸ್ಕರ ಇಲ್ಲಿ ಇಬ್ಬರು ಲೆಟರ್ನ ಮಿಸ್ ಮಾಡಿಸಿದ್ರು. ಸ್ಪಂದನ ಅವ್ರು ಸಿಕ್ಕಾಪಟ್ಟೆ ಹತ್ರ, ಸೂರಜ್ ಅವರಂತೂ ಇಲ್ಲಿ ಅಷ್ಟೊಂದು ಅಳ್ಳಿಲ್ಲ ಬಿಡಿ. ಅಂದ್ರೆ ಎಲ್ರಿಗೂ ಬೇಜಾರಿರುತ್ತೆ. ಅದೇ ಇಲ್ಲಿ ರಕ್ಷಿತ್ ಅವ್ರಿಗೆ ಲೆಟರ್ ಸಿಕ್ಲಿಲ್ಲ, ಸಿಕ್ಕಾಪಟ್ಟೆ ಇದಕ್ಕೆ ನನಗೆ ಬೇಜಾರಾಯ್ತು. ಇಲ್ಲಿ ಇವರು ಒಂದು ಹೊಡೆದಾಟದಲ್ಲಿ ರಕ್ಷಿತ್ ಅವರು ಇಲ್ಲಿ ಬಲಿಯಾದ್ರು ಅಂತ ಅಂದ್ಬಿಟ್ಟು ನನಗೆ ಅನಿಸ್ತು. ಇಲ್ಲಿ ರಾಶಿಕ್ ಅವ್ರಿಗೆ ಸಿಕ್ಕಿದ್ರು ಕೂಡ ಓಕೆ, ಬಟ್ ಆದ್ರೆ ರಕ್ಷಿತ್ ಅವರು ವೆಲ್ ಡಿಸರ್ವ್ ಇದ್ರು. ಯಾಕಂದ್ರೆ ಲೆಟರ್ ಅವ್ರಿಗೆ ಸಿಕ್ಕಿದ್ರೆ ತುಂಬಾನೇ ಖುಷಿಯಾಗಿರೋದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇಲ್ಲಿ ಇವಾಗ ಆಲ್ಮೋಸ್ಟ್ ಸ್ವಲ್ಪ ಮನ ಹೊಲಿಸ್ಬೇಕಲ್ವಾ. ಇಲ್ಲಿ ಚಂದ್ರಪ್ರಭಾ ಅವರು, ರಘು ಅವರು, ಮಾಳು ಅವರು ಇಲ್ಲಿ ಹೇಳ್ತಾ ಇದ್ರು. ಆದ್ರೆ ಅಶ್ವಿನಿಗಳವ್ರ ತಲೆಯಲ್ಲಿ ಏನಪ್ಪಾ ಇತ್ತು ಅಂತಂದ್ರೆ, ಹೇಗಿದ್ರು ಗಿಲ್ಲಿ ನಾವು ರಾಶಿಕಂಗೆ ನೀನು ವೋಟ್ ಹಾಕು ಅಂತ ಅಂದಾಗ ಸ್ಟೂಡೆಂಟ್ ಆಫ್ ದಿ ವೀಕ್ ಅಲ್ಲಿ ಇಲ್ಲಿ ಗಿಲ್ಲಿ ಅವ್ರು ಮಾತ್ರ ಒಪ್ಕೊಳ್ಳಿಲ್ವಲ್ಲ, ಇದನ್ನ ಮೈಂಡಲ್ಲಿ ಇಟ್ಕೊಂಡಿದ್ರು. ಆಲ್ಮೋಸ್ಟ್ ಅಶ್ವಿನಿ ಅವರಾಗ್ಲಿ, ಸುದ್ದಿ ಅವರಾಗ್ಲಿ ಇಲ್ಲಿ ಗೊತ್ತು ನಿಮಗೆ ಯಾವ್ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಈ ರೀತಿ ಮಾಡಿದಾಗ ಇಲ್ಲಿ ಅಶ್ವಿನಿ ಅವರು ಪಕ್ಕ ಫಿಕ್ಸ್ ಆಗಿದ್ರು, ನಾವು ಒಪ್ಕೊಳ್ಳಿಲ್ಲ ಅಂತಂದ್ರೆ ಇಲ್ಲಿ ರಕ್ಷಿತಂಗೆ ಸಿಗಲ್ಲ, ಬಿಟ್ಕೊಡ್ಬಾರ್ದು ಅಂದ್ಬಿಟ್ಟು ಪಕ್ಕ ಆಗಿದ್ದಕ್ಕೇನೆ ಇಲ್ಲಿ ಅಶ್ವಿನಿ ಅವರು ಒಪ್ಕೊಳ್ಳಿಲ್ಲ, ಸುದ್ದಿ ಅವರು ಕೂಡ ಇಲ್ಲಿ ಒಪ್ಕೊಳ್ಳಿಲ್ಲ. ಆಲ್ಮೋಸ್ಟ್ ಇವರಿಬ್ರು ಫಸ್ಟೇ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಬಿಗ್ ಬಾಸ್ ಹೇಳಿದ ತಕ್ಷಣನೇ ಇಲ್ಲಿ ನಾವು ರಕ್ಷಿತನಿಗೆ ಲೆಟರ್ ಸಿಗಕ್ಕೆ ಬಿಡಬಾರ್ದು ಅಂತಂದ್ಬಿಟ್ಟು ಫಿಕ್ಸ್ ಆಗಿದ್ರು. ಕೊನೆಗೆ ಅದೇ ರೀತಿಯಲ್ಲಿ ಆಯ್ತು. ಇಬ್ರು ಕೂಡ ಕಣ್ಣೀರು ಹಾಕೊಂಡು ಇವಾಗ ಕುತ್ಕೊಂಡಿದ್ದಾರೆ. ಬಟ್ ತುಂಬಾನೇ ಬೇಜಾರಾಗಿದ್ದು ಇಲ್ಲಿ ರಾಶಿಕ್ ಅವ್ರಿಗಿಂತ ರಕ್ಷಿತ್ ಅವ್ರಿಗೆ ಲೆಟರ್ ಬಂದಿದ್ರೆ ಪಾಪ ಅವ್ರ ಮನೆಯಿಂದ ಏನೊಂದು ಸಂದೇಶ ಬಂದಿತ್ತು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಕುತೂಹಲ ಆಯಿತು. ಅವ್ರಿಗೆ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ಅವ್ರು ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಮನೆಯವರು ಅವ್ರಿಗೊಂದು ಸಂದೇಶ ಕಳಿಸಿರ್ತಾರೆ, ಇಲ್ಲ ನೀನು ಈ ರೀತಿ ಆಡಬೇಕು, ಆ ರೀತಿ ಆಡಬೇಕು ಅಂತ ಅಂದ್ಬಿಟ್ಟು. ರಾಶಿಕ್ ಅವ್ರಿಗಂತೂ ಇಲ್ಲಿ ಬಿಡಿ, ಅವ್ರು ಚೆನ್ನಾಗಿ ಆಡ್ತಾ ಇಲ್ಲ ಅಂದ್ರೂ ಕೂಡ ಇಲ್ಲಿ ಚೆನ್ನಾಗಿ ಆಡ್ತಾ ಇದೆ ಅಂತ ಅಂದ್ಬಿಟ್ಟು ಅವ್ರ ತಮ್ಮನೇ ಇಲ್ಲಿ ಹೇಳಿದ್ರು ಫೋನ್ ಕಾಲಲ್ಲಿ.
ಇವಾಗ ಸದ್ಯ ಇಬ್ರಿಗೂ ಕೂಡ ಲೆಟರ್ ಸಿಕ್ಲಿಲ್ಲ ವೀಕ್ಷಕರೇ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಆಲ್ಮೋಸ್ಟ್ ಇವರೆಲ್ಲ ಕಿತ್ತಾಡ್ಕೊಂಡಿದ್ದಕ್ಕೆ ಈಗ ಇವರೆಲ್ಲರೂ ಅಂತ ಹೇಳ್ಬಾರ್ದು, ಅಶ್ವಿನಿ ಅವರು, ಸುದ್ದಿ ಅವರು, ಧ್ರುವ್ ಅವರು, ಜಾನ್ವಿ ಅವರಂತೂ ಇಲ್ಲಿ ಯಾರಿಗಾರು ಓಟ್ ಸಿಗ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೂರಜ್ ಅವರಂತೂ ಇಲ್ಲಿ ಸ್ಟಿಕ್ ಆಗಿ ನಿಂತ್ಬಿಟ್ಟಿದ್ರು, ರಾಶಿಕಂಗೆ ಲೆಟರ್ ಸಿಗಬೇಕು ಅಂತ ಅಂದ್ಬಿಟ್ಟು. ಇವ್ರುಗಳ ಒಂದು ಕಿತ್ತಾಟದಿಂದ ಇಲ್ಲಿ ಸ್ವಲ್ಪ ಇಬ್ರಿಗೂ ಕೂಡ ಲೆಟರ್ ಸಿಗದೇರಂಗೆ ಆಯಿತು. ಆಲ್ಮೋಸ್ಟ್ ಇಬ್ರು ಕೂಡ ಈಗ ನಾಮಿನೇಷನ್ ಆಗಿದ್ದಾರೆ. ಯಾಕಂತಂದ್ರೆ ಇಬ್ಬರಲ್ಲಿ ಯಾರಿಗಾರು ಒಬ್ರು ಲೆಟರ್ ಸಿಕ್ಕಿದ್ರೆ ಆದರೂ ಒಬ್ರು ಅದರಲ್ಲಿ ಬಚಾವಾಗಿರೋರು. ಆಲ್ಮೋಸ್ಟ್ ಈ ನಾಮಿನೇಷನ್ ಪ್ರಕ್ರಿಯೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಕಿಚ್ಚ ಸುದೀಪ್ ಸರ್ ಯಾವುದೇ ಒಂದು ಆಟನ ಕೊಡಲ್ಲ, ಅಂದರೆ ಗೇಮ್ ಇಟ್ಟಿರಲ್ಲ, ಟಾಸ್ಕ್ ಇಟ್ಟಿರಲ್ಲ ಅಂತ ಹೇಳಿದ್ರು. ಇಡೀ ಮನೆ ನಾಮಿನೇಷನ್ ಆಗಿದೆ ಅಂತ ಹೇಳಿದ್ರು. ಆದರೆ ಇಲ್ಲಿ ಪಾರ್ ಮಾಡ್ಕೊಳ್ಬೋದು ಅಂತ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಅಂದರೆ ಕಿಚ್ಚ ಸುದೀಪ್ ಸರ್ ಮಾತಿಗೆ ಮರ್ಯಾದೆ ಇಲ್ವಾ ಅಂತ ಕೂಡ ಇಲ್ಲಿ ಅನಿಸ್ಬಿಡುತ್ತೆ. ನೀವು ನೋಡ್ಬೋದು, ಧನುಷ್ ಅವ್ರದ್ದು, ಅಭಿಷೇಕ್ ಅವ್ರದ್ದು ಇಲ್ಲಿ ಲೆಟರ್ ಬಂದಾಗ ಇಲ್ಲಿ ಹೇಳಿದ್ರು ಡೈರೆಕ್ಟಾಗಿ, ನೀವು ಇಲ್ಲಿ ಲೆಟರ್ನ ಬಿಟ್ಕೊಟ್ರೆ ಇಲ್ಲಿ ಯಾರು ಲೆಟರ್ ತೊಗೊತಾರೆ, ಲೆಟರ್ ಯಾರ ಕೈಗೆ ಸಿಗುತ್ತೆ ಅವ್ರು ಇಲ್ಲಿ ಸೇವ್ ಆಗ್ತಾರೆ, ನಾಮಿನೇಷನ್ ಇಂದ ಪಾರ್ ಆಗ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದರೆ ಧನುಷ್ ಅವರು ಇಲ್ಲಿ ನಾಮಿನೇಷನ್ ಹಾಗೆ ಉಳ್ಕೊಂಡ್ರು, ಇಲ್ಲಿ ಅಭಿಷೇಕ್ ಅವರು ಸೇವ್ ಆದ್ರು. ಸದ್ಯ ಇವಾಗ ರಕ್ಷಿತಾ ಅವರು ಮತ್ತು ಇಲ್ಲಿ ರಾಶಿಕಾ ಅವರು ಇಬ್ರು ಕೂಡ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಉಳ್ಕೊಂಡಿದ್ದಾರೆ. ವೀಕ್ಷಕರೇ, ನಿಜವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.